ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ರಾಜು ದಿ ಬೀಚ್ ಚಾನಲ್. ಸೊ ಇವತ್ತು ಬಂದು ನಾನು ನಿಮಗೆ ಒಂದು 4 ಪ್ರೀ ವರ್ಕೌಟ್ಸ್ ಮೀಲ್ ಕೊಡ್ತೀನಿ, ವಿಚ್ ಯು ಕ್ಯಾನ್ ಟೇಕ್ ಬಿಫೋರ್ 30 to 45 minutes ಆಫ್ ಯುವರ್ ವರ್ಕೌಟ್. ಆ್ಯಂಡ್ ಒಂದು ಎಲ್ಲನೂ ಈಚೆ ಹೋಗಿರ್ತೀರಾ, ಬಟ್ ಟಕ್ಕನ್ ಜಿಮ್ಗೆ ಹೋಗ್ತೀರಾ ಅಂದಾಗ ಒಂದು 10 minutesಲ್ಲಿ ಏನು ತೊಗೊಂಡೋಗ್ಬೋದು ಪ್ರೀ ವರ್ಕೌಟು ಅನ್ನೋದಂತೂ ಹೇಳ್ತೀನಿ. ಬಟ್ ಇದು ಬಂದು ಪ್ರೀ ವರ್ಕೌಟ್ ಸಪ್ಲಿಮೆಂಟ್ ನಾನು ಹೇಳ್ತಿಲ್ಲ, ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಅದು ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮರಿಬೇಡಿ ಪ್ಲೀಸ್ ಗೈಸ್. ಸೊ ಫಸ್ಟು ಪ್ರೀ ವರ್ಕೌಟ್ ಮೀಲ್ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡಿ. ಪ್ರೀ ವರ್ಕೌಟ್ ಮೀಲ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಬಿಕಾಸ್ ಜಿಮ್ಗೆ ಹೋಗ್ತೀರಿ, ಜಿಮ್ಮಲ್ಲಿ ನಮ್ಗೆ 100% ನಾವು ಕೊಡಬೇಕು ಅಂತ ಅಂದಾಗ ಹೊಟ್ಟೆ ಖಾಲಿ ಇದ್ದರೆ ನಾವು ಕೊಡೋಕ್ಕಾಗಲ್ಲ. ಸೊ ಪ್ರೀ ವರ್ಕೌಟ್ ಮೀಲ್ ಅನ್ನೋದು ತೊಗೊಂಡು ಹೋಗೋದು ತುಂಬ ಮುಖ್ಯ. ತುಂಬ ಜನ ನೋಡಿದ್ದೀನಿ ನಾನು ನೆಗ್ಲೆಕ್ಟ್ ಮಾಡೋದು ಪ್ರೀ ವರ್ಕೌಟ್ ಮೀಲ್ನ. ಸೊ ಡೋಂಟ್ ನೆಗ್ಲೆಕ್ಟ್ ಗೈಸ್. ಸೊ ಯಾವಾಗಲೂ ಪ್ರೀ ವರ್ಕೌಟ್ ಮೀಲಲ್ಲಿ ಬಂದು ಏನಿರುತ್ತೆ ಅಂದರೆ, ಸೊ ಕಾರ್ಬ್ಸ್ ಜಾಸ್ತಿ ಇರುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ಸ್ವಲ್ಪ ಮಿನಿಮಲಲ್ಲಿ ಇರುತ್ತೆ. ಸೊ ಪೋಸ್ಟ್ ವರ್ಕೌಟ್ ಮೀಲ್ ಉಲ್ಟಾ ಇರುತ್ತಲ್ಲ. ಸೊ ಹಂಗೆ ಪ್ರೀ ವರ್ಕೌಟ್ ಮೇಲೆ ನಮ್ಗೆ ಬೇಕಾಗಿರೋದೇನು, ಕಾರ್ಬ್ಸ್ ಜಾಸ್ತಿ ಬೇಕು, ನಮ್ಮ ಎನರ್ಜಿ ಅನ್ನೋದು ಥ್ರೂ ಔಟ್ ದಿ ವರ್ಕೌಟ್ ಇರೋದಕ್ಕೆ. ಸೊ ಯಾವುದು ಸ್ಲೋ ಡೈಜೆಸ್ಟ್ ಆಗುತ್ತೆ ಅಂತ ಫುಡ್ಸು ನಮಗೆ ತುಂಬ ಒಳ್ಳೇದು. ಒಂದು 4 ಪ್ರೀ ವರ್ಕೌಟ್ ಮೀಲ್ಸ್ ನಿಮಗೆ ಹೇಳ್ತೀನಿ ನಾನು. ಸೊ ಅದನ್ನ ನೀವು ಟ್ರೈ ಮಾಡಿ. ಸೊ ಇವಾಗ ಹೇಳ್ತಿರೋ 4 ಪ್ರೀ ವರ್ಕೌಟ್ಸ್ ಮೀಲ್ ಬಂದು 30 to 45 minutes ಮುಂಚೆ ತಿನ್ಕೊಂಡು ಹೋಗುವಂಥ ಮೀಲ್ಸು, ಓಕೆನಾ. ಸೊ ಇದು ತಿಂದಿದ ತಕ್ಷಣ ಜಿಮ್ಗೆ ಹೋಗೋಕ್ಕಾಗಲ್ಲ, ನೀವು ಡೈಜೆಸ್ಟ್ ಆಗಿರಲ್ಲ. ಸೊ 40 minutes ನಿಮ್ಮ ಟೈಮ್ ಇದೆ ಅಂದರೆ ಇದನ್ನು ತಿನ್ಕೊಂಡು ಹೋಗಿ. ಸೊ ಫಸ್ಟ್ ಮೀಲ್ ಬಂದು ಗೈಸ್ ಸಿಂಪಲ್ ಈಸಿ ಮನೇಲಿರೋಂಥದ್ದೇ, ರೈಸು ಚಿಕನ್ನು ಇಲ್ಲ ರೈಸು ಮೊಟ್ಟೆ ಇಷ್ಟೇ ಗೈಸ್. ಸೊ ರೈಸ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಇಲ್ಲಿ, ಚಿಕನ್ ಮಿನಿಮಲ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಚಿಕನ್ ಇಲ್ಲದೆ ಮೊಟ್ಟೆ ಆ್ಯಡ್ ಮಾಡ್ಕೊಬೋದು. ಸೊ ಹೆಲ್ದಿ ಫ್ಯಾಟ್ಸು ಸಿಗುತ್ತೆ ಅಲ್ಲಿ, ಇಲ್ಲ ಎನಿ ಟೈಪ್ ಆಫ್ ಪ್ರೋಟೀನ್ ಸ್ವಲ್ಪ ಇರಬೇಕು. ಸೊ ಇದು ಬಂದು ನಿಮ್ಮ ಫಸ್ಟ್ ಮೀಲು. ಸೊ ರೈಸ್ ಚಿಕನ್ನು, ರೈಸ್ ಆ್ಯಂಡ್ ಚಿಕನ್, ರೈಸ್ ಆ್ಯಂಡ್ ಎಗ್ಗು ಅದು. ಸೊ ಸೆಕೆಂಡ್ ಮೀಲ್ ಬಂದು ಇದು ನನ್ನ ಫೇವ್ರೇಟು, ನನ್ನ ಪರ್ಸನಲ್ ಫೇವ್ರೇಟ್, ನನಗೆ ಇಷ್ಟಪಡ್ತೀನಿ ತುಂಬ ತಿನ್ನೋಕ್ಕೆ. ಸೊ ಪೀನಟ್ ಬಟರ್ ಸ್ಯಾಂಡ್ವಿಚು ತುಂಬ ಜನ ನೋಡಿರ್ತೀರ. ಸೊ ಇದು ಬಂದು ನನ್ನ ಸೆಕೆಂಡ್ ಮೀಲ್ ಟ್ರೈ ಮಾಡಿ ಇದು. ಸೊ ಥರ್ಡ್ ಮೀಲ್ ಬಂದು ಓಟ್ ಮೀಲು. ಸೊ ತುಂಬ ಜನ ಓವರ್ ನೈಟ್ ಓಟ್ಸ್ ಟ್ರೈ ಮಾಡಿರ್ತೀರಾ, ಇಲ್ಲ ಓಟ್ಸಲ್ಲಿ ಡಿಫ್ರೆಂಟ್ ಮೀಲ್ಸ್ ನಾನು ಕ್ರೀಮ್ ಆಫ್ ಓಟ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ಇದೆಲ್ಲ ಬಂದು ನೀವು ಪ್ರೀ ವರ್ಕೌಟ್ ಮೀಲಾಗಿ ತೊಗೊಬೋದು. ಬಟ್ ಇದು ಪ್ರೀ ವರ್ಕೌಟ್ ಮೀಲ್ ಅಂದರೆ ಅದನ್ನೆಲ್ಲ 40 minutes ಆ ಥರ ಮುಂಚೆನೇ ತೊಗೊಳ್ಳಿ, ಸ್ವಲ್ಪ ಡೈಜೆಸ್ಟ್ ಆಗಿರ್ಬೇಕು ನೀವು ಜಿಮ್ಗೆ ಹೋಗೋಕ್ಕಿಂತ ಮುಂಚೆ. ಬಟ್ ಏನಂದರೆ ಈ ಪ್ರೀ ವರ್ಕೌಟ್ ಮೀಲಲ್ಲಿ ಯಾವಾಗಲೂ ಸಪ್ಲಿಮೆಂಟು ಪ್ರೋಟೀನೇ ಇರಬೇಕು ಅಂತ ಏನಿಲ್ಲ. ಸೊ ಓಟ್ಸ್ ತೊಗೊತೀರಾ, ಸೊ ಹೆಲ್ದಿ ಫ್ಯಾಟ್ಸು ಮತ್ತು ಕಾಪ್ಸಿಗೆ ಇದು ಪ್ರೋಟೀನಿಗೆ ಬಂದಿರ್ಬೇಕಂದ್ರೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕೊಬೋದು, ಇಲ್ಲ ಎನಿ ಟೈಪ್ಸ್ ಆಫ್ ಬರೀ ಓಟ್ಸ್ ತೊಗೊಂಡು ಮೊಟ್ಟೆ ತೊಗೊಂಡು ಜೊತೆಗೆ ಸಪ್ರೇಟಾಗಿ ಮೊಟ್ಟೆ ಆ್ಯಡ್ ಮಾಡ್ಕೊಬೋದು. ಬಟ್ ಇದರಲ್ಲಿ ಓಟ್ಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹೆಂಗಿರೋ ಗುಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಓಟ್ಸು, ಜೊತೆಗೆ ನಿಮಗೆ ಫೈಬರು ಚೆನ್ನಾಗಿ ಸಿಗುತ್ತೆ. ಸೊ ಡೈಜೆಸ್ಟಲ್ಲೂ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ಫೋರ್ತ್ ಮೀಲ್ ಬಂದು ಇದು ಮೀಲಲ್ಲ, ಒಂದು ಸ್ನ್ಯಾಕ್ ಥರನೇ ಅಂದ್ಕೊಳ್ಳಿ, ವಾಟರ್ ಮೆಲನ್ ಗೈಸ್. ಸೊ ವಾಟರ್ ಮೆಲನು ತುಂಬ ಒಳ್ಳೆಯದು ಪ್ರೀ ವರ್ಕೌಟ್ ಮೀಲ್ಗೆ, ಬಿಕಾಸ್ ಅದರದ್ದು ಮೋಸ್ಟ್ ಆಫ್ ದಿ ಕಂಟೆಂಟ್ ವಾಟರೇ ಆಗಿರೋದ್ರಿಂದ ನಮ್ಮದು ಥ್ರೂ ಔಟ್ ವರ್ಕೌಟ್ ಏನಿರುತ್ತೆ ಸೊ ಹೈಡ್ರೇಟೆಡ್ ಆಗಿ ಇಕ್ಕುತ್ತೆ ನಮ್ಮನ್ನ. ಸೊ ನೀವು ಇವಾಗ ಒಂದು ಬೌಲ್ ಫುಲ್ಲು ವಾಟರ್ ಮೆಲನ್ ತಿನ್ಕೊಂಡು ಹೋಗಿ, ನಿಮಗೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ತಿನ್ಕೊಂಡು ಹೋಗ್ಬೋದು. ಸೊ ಇದು ಬಂದು ನಾನು ಪರ್ಸನಲ್ ಟ್ರೈ ಮಾಡುವಂಥ 4 ಪ್ರೀ ವರ್ಕೌಟ್ ಮೀಲ್ಸು. ಬಟ್ ಯಾವಾಗಲೂ ಟೈಮ್ ಇರಲ್ವಲ್ಲ, ಸೊ ಜಿಮ್ ಟಕ್ಕಂತ ಹೋಗೋಕ್ಕಾಗಲ್ಲ ಯಾವಾಗಲೂ. ಸೊ ಎಲ್ಲನೂ ಹೊರಗಡೆ ಹೋಗಿರ್ತೀರಿ, ಹಂಗೆ ಜಿಮ್ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತೀರಿ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀನಿ ನಾನು, ಸೊ ಅಂಥ ಟೈಮಲ್ಲಿ ನನ್ನ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿದ್ರು ನಾನು ಬ್ಲ್ಯಾಕ್ ಕಾಫಿ ಕೊಡ್ತೀನಿ. ಬಿಕಾಸ್ ನಾನು ಯಾವುದು ಪ್ರೀ ವರ್ಕೌಟ್ ಇವಾಗಲೂ ತೊಗೊಂಡಿಲ್ಲ ಸಪ್ಲಿಮೆಂಟು, ನಾನು ತೊಗೊಂಡಿದ್ದು ಒಂದೇ ಅಂದರೆ ಬ್ಲ್ಯಾಕ್ ಕಾಫಿ. ಅದೂ ನಾನು ತುಂಬ ಹೊತ್ತೆಲ್ಲ ಮಾಡ್ಕೊಂಡೆಲ್ಲ ಕುಡಿಯೋಕ್ಕಾಗಲ್ಲ ಗೈಸ್. ಪ್ಯಾಕೆಟ್ ಅನ್ನೋದು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಹೋಗ್ಬೇಕು ಅಂದಾಗ ಏನಿಲ್ಲ ನೀರು ಸ್ವಲ್ಪ ಹಾಕೊಂಡು ಬ್ಯಾಗೆ ಪ್ಯಾಕೆಟ್ ಹಾಕ್ಕೊಂಡು ನೀರು ಹಾಕೊಂಡು ಗಾಗಲ್ ಮಾಡಿಬಿಟ್ಟು ನುಂಗ್ಬಿಡ್ತೀನಿ. ನಿಜ ಒಂದು ಬ್ಲ್ಯಾಕ್ ಕಾಫಿ ಒಂದು ₹2 ಪ್ಯಾಕೆಟ್ ಬರುತ್ತಲ್ಲ, ಅದು ಹಾಕ್ಕೊಂಡು ಹೋಗಿ 10 minutes ಟ್ರೆಡ್ಮಿಲ್ ಮಾಡಿ 5 minutes ಒಂದು ವಾರ್ಮ್ ಅಪ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ವರ್ಕೌಟು ಫುಲ್ ಪಂಪ್ ಆಗ್ಬಿಡ್ತೀನಿ ಗೈಸ್, ಒಂಥರ ಫುಲ್ ಓಪನ್ ಆಗಿಬಿಡುತ್ತೆ ಆ ಥರ. ಸೊ ಬ್ಲ್ಯಾಕ್ ಕಾಫಿ ಟ್ರೈ ಮಾಡಿ. ಸೆಕೆಂಡ್ ಬಂದು ಬ್ಲ್ಯಾಕ್ ಕಾಫಿ ಇಲ್ಲ ಗ್ರೀನ್ ಟೀ, ಎನಿಥಿಂಗ್ ಇಸ್ ಫೈನ್. ಸೊ ಸೆಕೆಂಡ್ ಬಂದು ಬನಾನಾ. ಸೊ ಬನಾನಾ ಬಂದು ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ಗೈಸ್. ಸೊ ಬನಾನಾ ಅನ್ನೋದು ಬ್ಯಾಗಲ್ಲಿ ಇಟ್ಕೊಂಡಿರಿ ಯಾವಾಗಲೂ, ಇಲ್ಲ ಎಲ್ಲೇ ಹೋದ್ರೂ ಸಿಗುತ್ತೆ. ಸೊ ಜಿಮ್ ಕೆಳಗಡೆ ಎಲ್ಲ ಅಂಗಡಿ ಇದ್ರೂ ಸಿಗುತ್ತೆ. ಸೊ ಹೋಗಿ ಒಂದು ಬನಾನಾ ತಿನ್ಕೊಂಡು ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಸೊ ನಿಮ್ಗೆ ಒಳ್ಳೆ ಎನರ್ಜಿ ಕೊಡುತ್ತೆ ಥ್ರೂ ಔಟ್ ದಿ ವರ್ಕೌಟು. ಸೊ ಇದು ಬಂದು ನನ್ನ ಪ್ರೀ ವರ್ಕೌಟ್ಸ್ ಮೇಲೆ ನಾನು ತೊಗೊಳೋದು ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನು ತೊಗೊಂಡಿದ್ದಾರೆ ನಾನು ಯಾವತ್ತೂ ಹೇಳಲ್ಲ ಯಾರಿಗೂ. ಸೊ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಟ್ ನಿಮ್ಮದೇ ಪ್ರೀ ವರ್ಕೌಟ್ಸ್ ಬೇರೆದಿರ್ಬೋದು, ಕಮೆಂಟ್ ಮಾಡಿ ಸೆಕ್ಷನ್ನು, ನಾನು ಟ್ರೈ ಮಾಡ್ತೀನಿ ಅದನ್ನು. ಬಟ್ ಪ್ರೀ ವರ್ಕೌಟ್ ಮೀಲ್ನ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ವೆರಿ ಇಂಪಾರ್ಟೆಂಟು. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಾ ಇರ್ತೀರಾ, ಬಾಡಿಗೆ ಸಫಿಷಿಯೆಂಟ್ ಎನರ್ಜಿ ಅನ್ನೋದು ಇವಾಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅಂದರೆ ನಾವು ಫುಡ್ಡಲ್ಲಿ. ಸೊ ಏನಾಗುತ್ತೆ, ಸುಸ್ತಾಗ್ಬಿಡ್ತೀರಾ. ಸುಸ್ತಾದಾಗ ನಮ್ಮ 100% ನಾವು ಕೊಡೋಕ್ಕಾಗಲ್ಲ ಜಿಮ್ಮಲ್ಲಿ. ಸೊ ಇದೆಲ್ಲ ಬೇಡ. ಸೊ ತಿನ್ಕೊಂಡು ಹೋಗಿ ನೀವು ಇಲ್ಲಿ ಬೇಕಂದರೆ ನಾನು ಬಂದ್ಬಿಟ್ಟು ನನ್ನ ಲಂಚು ಪ್ರೀ ವರ್ಕೌಟ್ ಮೇಲೆ 2 ಸೇಮೇ ಇರುತ್ತೆ, ಯಾವಾಗಲೂ ಚಿಕನ್ನು ಮತ್ತು ಮೊಟ್ಟೆ ಇರುತ್ತೆ. ಸೊ ನಾನು ಈ ತಿನ್ಕೊಂಡು ಹೋಗ್ತೀನಿ. ಸೊ ನಿಮ್ಮದು ಒಂದು ಡಿಫ್ರೆಂಟ್ ಏನಾರ ಇದ್ದರೆ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡಿ ವಿಡಿಯೋ ಮಾಡಾಕ್ತೀನಿ ಅದನ್ನು. ಸೊ ಇಷ್ಟ ಗೈಸ್ ಈ ವಿಡಿಯೋಗೆ. ಸೊ ಸೈನಿಂಗ್ ಆಫ್ ರಾಜು ದಿ ಬೀಚ್ ಚಾನಲ್. ಬಾಯ್ ಗೈಸ್, ಬಾಯ್.